ಭಾರತ ಪಾಕಿಸ್ತಾನವನ್ನ ಫೈನಲ್ ಅಲ್ಲಿ ಸೋಲಿಸಿ WCL 2024 ವಿನ್ ಆಗಿದೆ. ನಮಸ್ಕಾರ ಎಲ್ರಿಗೂ, ಸಂಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. WCL ಅಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್. ಈ ಸೀಸನ್ 1 2024ರಲ್ಲಿ ಸ್ಟಾರ್ಟ್ ಆದದ್ದು. ಪ್ರಥಮ ಎಡಿಷನ್ ಅನ್ನು ಭಾರತ ಪಾಕಿಸ್ತಾನವನ್ನು ಸೋಲಿಸಿ ವಿನ್ ಆಗಿದೆ. ಇದು ಒಂಥರ 2007ರಲ್ಲಿ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಪ್ರಥಮ ಎಡಿಷನ್ ಅಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಫೈನಲ್ ಇತ್ತು, ಭಾರತ ವಿನ್ ಆಗಿತ್ತಲ್ಲ. ಹಾಗೆ ಈಗ ಫಸ್ಟ್ WCL ಸೀಸನ್ 1 ಸ್ಟಾರ್ಟ್ ಆಯಿತು. ಭಾರತ ಮತ್ತು ಪಾಕಿಸ್ತಾನ ಫೈನಲ್ ಅಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ WCL 1 ವಿಜಯ ಸಾಧಿಸಿತು. ಯುವರಾಜ್ ಸಿಂಗ್ ನೇತೃತ್ವದ ಭಾರತ ತಂಡ ಕಪ್ ಮುಡಿಗೇರಿಸಿಕೊಂಡಿದೆ. ಆ ಕ್ರಿಕೆಟ್ ಕರಿಯರ್ ಅಂತ ಇದ್ದರೆ ನನ್ನ ಐಡಲ್ ವಿರಾಟ್ ಕೊಹ್ಲಿ ಅಂತ ಈಗ ಬರ್ತಾ ಉಂಟು. ನನ್ನ ಐಡಲ್ ಯುವರಾಜ್ ಸಿಂಗ್ ಥರ ಇರಬೇಕು ಮಾರ್ರೆ. ಓ ಮೈ ಗಾಡ್. ಅಂಡರ್ 15 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, ಅಂಡರ್ 19 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, ODI ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, T20 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, T10 ಲೀಗ್ ವಿನ್ ಆಗಿದ್ದಾರೆ, IPL ವಿನ್ ಆಗಿದ್ದಾರೆ, ಇರಾನಿ ಕಪ್ ವಿನ್ ಆಗಿದ್ದಾರೆ, ದುಲೀಪ್ ಟ್ರೋಫಿ ವಿನ್ ಆಗಿದ್ದಾರೆ, ಇನ್ನೆಂತೆಂಥ ವಿನ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿದ್ದಾರೆ 2013ರಲ್ಲಿ. ನೆಕ್ಸ್ಟ್ ಈಗ WCL ಸೀಸನ್ 1 ವಿನ್ ಆಗಿದ್ದಾರೆ. ಎಂಥ ಕರಿಯರ್ ಮಾರೆ, ಸೂಪರ್ ಅಂದರೆ ಸೂಪರ್. ನಿನ್ನೆ ನಡೆದಂತಹ ಏನು ಫೈನಲಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ ಹೊಡೆದದ್ದು 156 ರನ್ ಮಾತ್ರ 20 ಓವರ್ಗೆ. ಯಾಕೆ ಮಾತ್ರ ಅಂತ ಹೇಳ್ತಿದ್ದೇನೆ ಅಂತಂದರೆ, ಈ ಒಂದು WCL ಏನು ಈ ವರ್ಷ ನಡೀತಲ್ಲ, ಅದರಲ್ಲಿ ರುತ್ಲೆಸ್ ಕ್ರಿಕೆಟ್, ಡಾಮಿನೇಟಿಂಗ್ ಕ್ರಿಕೆಟ್ ಥ್ರೂ ಔಟ್ ದ ಟೂರ್ನಮೆಂಟ್ ಆಡಿದ ಏಕೈಕ ತಂಡ ಅಂತಂದರೆ ಅದು ಪಾಕಿಸ್ತಾನ. ಭಯಂಕರ ಚೆಂದ ಮಾಡಿ ಆಡಿದಾರಪ್ಪ. ಲೀಗ್ ಹಂತದ ಮ್ಯಾಚ್ಗಳೆಲ್ಲ ಸೂಪರಾಗಿ ಆಡಿದ್ದಾರೆ. 5 ಮ್ಯಾಚ್ಗಳಲ್ಲಿ 4 ವಿಕ್ಟ್ರಿ ಪಾಕಿಸ್ತಾನಕ್ಕೆ. 1 ಮ್ಯಾಚ್ ಸೋತದ್ದು ಅವರು ಸೌತ್ ಆಫ್ರಿಕಾದ ಮೇಲೆ. ಆ್ಯಂಡ್ ಭಾರತ ಆನ್ ದಿ ಅದರ್ ಹ್ಯಾಂಡ್ ಫಸ್ಟ್ 2 ಮ್ಯಾಚ್ಗಳನ್ನು ಆರಾಮವಾಗಿ ವಿನ್ ಆಯಿತು. ಇಂಗ್ಲೆಂಡ್ ಮೇಲೆ ವಿನ್ ಆಯಿತು ಮತ್ತು ವೆಸ್ಟ್ ಇಂಡೀಸ್ ಮೇಲೆ ಡಕ್ವರ್ತ್ ಲೂಯಿಸ್ ಇದರಿಂದ ವಿನ್ ಆದೆವು ಭಾರತ. ಅದಾದಮೇಲೆ ರಿಮೈನಿಂಗ್ 3 ಮ್ಯಾಚ್ ಸೋಲು. 5ರಲ್ಲಿ ಗೆದ್ದದ್ದು 2 ಮ್ಯಾಚ್, ಆದರೂ ಕೂಡ ಸೆಮಿಫೈನಲ್ಗೆ ತೇರ್ಗಡೆ ಆಗಿದ್ರು. ಯಾಕಂತಂದರೆ ನಮ್ಮಕ್ಕಿಂತ ಸಹ ವರ್ಷ ಆಡಿದಂತಹ 2 ತಂಡಗಳಿದ್ವು. ಅದು ಯಾವುದು ಅಂತಂದರೆ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್. 5ರಲ್ಲಿ 4 ಸೋತಿದ್ರು. ಸೌತ್ ಆಫ್ರಿಕಾ 5ರಲ್ಲಿ ನಮ್ಮ ಥರ 2 ವಿನ್ 3 ಸೋಲು. ಲಾಸ್ಟ್ ಮ್ಯಾಚ್ ಏನು ಭಾರತ ವರ್ಸಸ್ ಸೌತ್ ಆಫ್ರಿಕಾದ ಮ್ಯಾಚ್ ಇತ್ತು ಲೀಗ್ ಹಂತದಲ್ಲಿ, ಸೌತ್ ಆಫ್ರಿಕಾ ವಿನ್ ಆದರೂ ಕೂಡ ನಾವು ಸೆಮಿಫೈನಲ್ಗೆ ಹೇಗೆ ತೇರ್ಗಡೆ ಆಗಿದ್ದೆವು ಅಂತಂದರೆ, ಸೌತ್ ಆಫ್ರಿಕಾಕ್ಕಿಂತ ಜಸ್ಟ್ ಒಂದು ಚೂರು ಒಳ್ಳೆದಿತ್ತು ನಮ್ಮ ರನ್ ರೇಟ್, ಥ್ಯಾಂಕ್ಸ್ ಟು ಯೂಸುಫ್ ಪಠಾಣ್. ಆ ಮ್ಯಾಚಲ್ಲಿ ಭಾರತ ಹೀನಾಯವಾಗಿ ಸೋತರೂ ಕೂಡ ಹೀನಾಯಕ್ಕಿಂತಲೂ ಹೀನಾಯವಾಗಿ ಸೋಲುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಯೂಸುಫ್ ಪಠಾಣ್ ಅವರು ಏಕಾಂಗಿ ಹೋರಾಟ ಮಾಡಿ 56 ರನ್ಗಳಿಂದ ನಾವು ಸೌತ್ ಆಫ್ರಿಕಾದ ಮೇಲೆ ಸೋಲು ಕಾಣಬೇಕಾಯಿತು. ಬಟ್ ಅವರ ಆ ಒಂದು ಇನ್ನಿಂಗ್ಸಿಂದಾಗಿ ಒಂದು ಚೂರು ಅವರು -1.3 ಇದ್ದರೆ ನಮ್ಮದು -1.2 ಇತ್ತು ರನ್ ರೇಟ್. ಆ ಒಂದು ಆಧಾರದಲ್ಲಿ ನಾವು ಸೆಮಿಫೈನಲಿಗೆ ತೇರ್ಗಡೆ ಆದವು. ಸೆಮಿಫೈನಲಿಗೆ ಬಂದ ಮೇಲೆ ನಮ್ಮ ಒಂದು ಏನು ಯುವರಾಜ್ ಸಿಂಗ್ ಇದು ಬದ್ದ ಎದುರಾಳಿ ಆಸ್ಟ್ರೇಲಿಯಾ ನಮಗೆ ಸಿಕ್ಕಿದ್ದು. ನಮ್ಮ ಆಸ್ಟ್ರೇಲಿಯಾ ನಾಕೌಟ್ ಅಂತ ಯುವರಾಜ್ ಸಿಂಗ್ ಇದ್ದರೆ ಗೊತ್ತುಂಟಲ್ಲ, ಅದೊಂದು ಬೇರೆ ಥರದ ಒಂದು ಕ್ರಿಕೆಟ್ ಒಂದು ಹೊರಹೊಮ್ಮತದೆ ಯುವರಾಜ್ ಸಿಂಗಿಂದ. ಯುವರಾಜ್ ಸಿಂಗ್ ಸೂಪರಾಗಿ ಆಡಿದರು. ಆ ಒಂದು ಮ್ಯಾಚಲ್ಲಿ ಭಾರತ 254 ರನ್ ಹೊಡಿತು ಸೆಮಿಫೈನಲಲ್ಲಿ 20 ಓವರಲ್ಲಿ. ಉತ್ತಪ್ಪ ಸೂಪರಾಗಿ ಆಡಿದರು. ಉತ್ತಪ್ಪ 50, ಯುವರಾಜ್ ಸಿಂಗ್ 50, ಇರ್ಫಾನ್ ಪಠಾಣ್ 50, ಯೂಸುಫ್ ಪಠಾಣ್ 50, 4 ಜನ 50. T20ಲಿ ಒಂದೇ ಮ್ಯಾಚಲ್ಲಿ 4 ಜನ 50. ಸೊ 254ಕ್ಕೆ ಪ್ರತಿಯಾಗಿ ಅವರು 168 ಮಾತ್ರ ಹೊಡಿಲಿಕ್ಕಾದದ್ದು. ಆಸ್ಟ್ರೇಲಿಯಾ 86 ರನ್ಗಳ ಭರ್ಜರಿ ವಿಜಯದೊಂದಿಗೆ ಭಾರತ ಫೈನಲಿಗೆ ಬಂದಿತ್ತು. ಆನ್ ದಿ ಅದರ್ ಹ್ಯಾಂಡ್ ಪಾಕಿಸ್ತಾನವನ್ನು ನೋಡಿದ್ರೆ, ಪಾಕಿಸ್ತಾನ ಗ್ರೂಪ್ ಹಂತದಲ್ಲಿ ಭಾರತದ ಮೇಲೆ ಜಯ ಸಾಧಿಸಿತ್ತು. ಆ ಭಾರತದ ಮೇಲೆ ಜಯ ಸಾಧಿಸಿದ ಮೇಲೆ ಯೂನಿಸ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಯೂನಿಸ್ ಖಾನ್ ಏನು ಹೇಳಿದರು ಅಂತಂದರೆ, ಏನು T20 ವರ್ಲ್ಡ್ ಕಪ್ ಆಯಿತು ರೀಸೆಂಟಾಗಿ, ಇದು ಪಾಕಿಸ್ತಾನ ಸೋತಿದ್ರಿಂದಾಗಿ ನಮಗೆ ಒಂದು ರಿವೆಂಜ್ ತಗೊಳ್ಬೇಕಿತ್ತು ಭಾರತದ ಮೇಲೆ. ಸೊ ಆದ್ದರಿಂದ ನಾವು ಭಾರತದ ಮೇಲೆ ಇವತ್ತು ಅಷ್ಟು ಸೂಪರಾಗಿ ವಿಜಯ ಸಾಧಿಸಿದ್ದೆವು. ಆ T20 ವರ್ಲ್ಡ್ ಕಪ್ ಇದು ಸೋಲಿಗೆ ಇದು ಏನು ಅಂದರೆ ರಿವೆಂಜ್ ಅಂತ. ಈಗ ರಿವೆಂಜನ್ನು ವಾಪಸ್ ಕೊಟ್ಟಿದ್ದೇವೆ. ಫೈನಲಲ್ಲಿ ಅದೇ ಪಾಕಿಸ್ತಾನ ಮುಖಾಮುಖಿಯಾಗಿ ನಮ್ಮ ಮೇಲೆ ಸೋತಿದೆ. ಏನು ಇರ್ಫಾನ್ ಪಠಾಣ್ ಇದು ಸೆಲೆಬ್ರೇಷನ್ ನೋಡಬೇಕಿತ್ತು. ಇರ್ಫಾನ್ ಪಠಾಣ್ ಯಾಕಂತಂದರೆ ಪಾಕಿಸ್ತಾನದ ಮೇಲೆ ಭಾರತ ಲೀಗ್ ಹಂತದಲ್ಲಿ ಸೋತಾಗ WCLಲ್ಲಿ ಭಾರಿ ಟ್ರಾಲ್ ಮಾಡಿದರು ಇರ್ಫಾನ್ ಪಠಾಣನ್ನು ಟ್ವಿಟರಲ್ಲಿ. ಯಾಕಂತಂದರೆ
T20 ವರ್ಲ್ಡ್ ಕಪ್ಪಲ್ಲಿ ಭಾರತದ ಮೇಲೆ ಏನು ಸೋತಿದ್ದಾಗ ಪಾಕಿಸ್ತಾನ, ಆವಾಗ ಇರ್ಫಾನ್ ಪಠಾಣ್ ಏನೋ ಒಂದು ಸ್ವಲ್ಪ ಛೇಡಿಸಿದ್ರು ಟ್ವಿಟ್ಟರಲ್ಲಿ ಅವರ ಟ್ವೀಟ್ ಮೂಲಕ. ಏನು ನೇಬರ್ ರೋಡಲ್ಲಿ ಎಂತ ನಡೀತಾ ಉಂಟು, ನೇಬರ್ಸ್ ಹೇಗಿದ್ದೀರಿ ಹಾಗೆ ಹೀಗೆ ಅಂತ. ಸೊ WCL ಅಲ್ಲಿ ಲೀಗ್ ಹಂತದಲ್ಲಿ ಸೋತಾಗ ಒಂದು ಥರದ ಎಲ್ಲ ಟ್ರಾಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಿನ್ನೆ ವಿನ್ ಆದಾಗ ಇರ್ಫಾನ್ ಪಠಾಣ್ ಭಯಂಕರ ಸೆಲೆಬ್ರೇಟ್ ಮಾಡಿದರು. ಫಸ್ಟ್ 3 ವಿಕೆಟ್ ಪಾಕಿಸ್ತಾನದ್ದು ನಾವು ತೆಗೆದದ್ದು ಅನ್ನೋದಕ್ಕಿಂತ ಸಹ ಅವರೇ ನಮಗೆ ಕೈಗೆ ಕ್ಯಾಚ್ ಕೊಟ್ಟು ಹೋದದ್ದು. ಫಸ್ಟ್ ವಿಕೆಟ್ ಶರ್ಜೀಲ್ ಖಾನ್. ಈಗ ಲೀಗ್ ಹಂತದಲ್ಲಿ ಬಂದಾಗ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಇದ್ದಾಗ ಶರ್ಜೀಲ್ ಖಾನ್ ಮತ್ತು ಕಮ್ರಾನ್ ಅಕ್ಮಲ್ ಇಬ್ಬರು ಕೂಡ 70+ ರನ್ ಹೊಡೆದಿದ್ರು. ಇಬ್ಬರು ಇಂಡಿವಿಜುವಲ್ ಆಗಿ 70+ ಅವರೇ ಹೊಡೆದಿದ್ರು. ಸೊ ಅವರಿಬ್ಬರಿಗೆ ಉಂಟಲ್ಲ, ಅವರೇ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಶರ್ಜೀಲ್ ಖಾನ್ ಈ ಸೀರೀಸಲ್ಲಿ 3 ಬಾರಿಗೆ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಫ್ಲಿಕ್ ಶಾಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗಿದ್ರು. ಇವತ್ತು ಸಹ ಹಾಗೆ ನಿನ್ನೆ ಸಹ ಹಾಗೆ ಆದದ್ದು. ಅಲ್ಲಿಗೆ ಕರೆಕ್ಟಾಗಿ ಬಾಲ್ ಹಾಕಿದರು ಯಾರು ನಮ್ಮ ಬೌಲರ್ ಶರ್ಜೀಲ್ ಖಾನ್ ಅವರು. ಆಯಿತು ಕ್ಯಾಚ್ ಕೊಡು ಅಂತೇಳಿ ಫ್ಲಿಕ್ ಮಾಡಲಿಕ್ಕೆ ಹೋಗಿ ಫ್ಲಿಕ್ ಕರೆಕ್ಟಾಗಿ ಟೈಮ್ ಆಗಿದೆ, ಬಟ್ ಕೈಗೆ ಕ್ಯಾಚ್, ರಾಹುಲ್ ಶುಕ್ಲಾ ಅವರ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ. ಅದಾದಮೇಲೆ ಎಂಥದ್ದು ಮಕ್ಸೂದ್ ಕೂಡ ಅದೇ ಥರ ಔಟ್ ಆದರು, ಡೀಪ್ ಮಿಡ್ ವಿಕೆಟ್ ರೀಜನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಕಮ್ರಾನ್ ಅಕ್ಮಲ್ ಕೂಡ ಡೀಪ್ ಮಿಡ್ ವಿಕೆಟ್ ರೀಜನಲ್ಲಿ 3 ವಿಕೆಟ್ ಏನಿದೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಬಟ್ ನನಗೆ ಎಲ್ಲದಕ್ಕಿಂತ ವಾವ್ ಅನ್ನಿಸಿದ ವಿಕೆಟ್ ಏನು ಅಂತಂದರೆ ಯೂನಿಸ್ ಖಾನ್ ಅವರನ್ನು ಇರ್ಫಾನ್ ಪಠಾಣ್ ಇನ್ ಸ್ವಿಂಗರಲ್ಲಿ ಆ ಬೋಲ್ಡ್ ಮಾಡಿದಂಥ ರೀತಿ ಇದೆಯಲ್ಲ, ಓ ಮೈ ಗಾಡ್. ಇದು ಇರ್ಫಾನ್ ಪಠಾಣ್ ಅವರು ಹ್ಯಾಟ್ರಿಕ್ ತೆಗೆದಿದ್ರು ಪಾಕಿಸ್ತಾನದ ಮೇಲೆ. ಫಸ್ಟ್ ಓವರಲ್ಲಿಯೇ ಹ್ಯಾಟ್ರಿಕ್ ತೆಗೆದಿದ್ರು. ಆ ಹ್ಯಾಟ್ರಿಕ್ ಯಾವುದೋ ಯೂಸುಫ್ ಯೋಹಾನ್ ಅವರನ್ನ ಬೋಲ್ಡ್ ಮಾಡಿದ್ದ ಅದೇ ಥರ ಒಂದು ಇನ್ನು ಸ್ವಿಂಗ್ ಡುಮ್ ಅಂತ ಸೂಪರ್ ಆಗಿ ಬಾಲ್ ಹಾಕಿದ್ರು ಮಾತ್ರ ಇರ್ಫಾನ್ ಪಠಾಣ್. ಆ್ಯಂಡ್ ಮಿಸ್ಬಾ ಉಲ್ ಹಕ್ ಅವರು ಕರೆಕ್ಟ್ ಟೈಮಿಗೆ ಫೈನಲ್ ಸಿಚುವೇಷನಲ್ಲಿ ಚೆಂದ ಮಾಡಿ ಆಡ್ತಾ ಇದ್ರು. ಅವರಿಗೆ ಮಸಲ್ ಕ್ಯಾಚ್ ಆಗಿ ಅವರು ರಿಟೈರ್ಡ್ ಔಟ್ ಆಗಿ ಹೋದರು. ಮ್ಯಾಚ್ ಎಲ್ಲಿ ಕೂಡ ನಮ್ಮ ಕೈಯಿಂದ ಜಾರ್ತಾ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ ಬೌಲಿಂಗ್ ಅಂತ ಬಂದಾಗ. ಕೊನೆಗೆ 20 ಓವರಿಗೆ 156 ರನ್ ಮಾತ್ರ ಹೊಡಿಲಿಕ್ಕಾದದ್ದು. ಮಿನಿಮಮ್ 180 ಟಾರ್ಗೆಟ್ ಇಟ್ಕೊಂಡಿದ್ರ ಅಂತ ಮನಸ್ಸಲ್ಲಿ ಪಾಕಿಸ್ತಾನ, ಬಟ್ ಹೊಡಿಲಿಕ್ಕೆ ಅದು 156 ರನ್ ಮಾತ್ರ. ಮತ್ತೆ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಶರ್ಜೀಲ್ ಖಾನ್ ಅವರ ಥರ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಉತ್ತಪ್ಪ ಅವರು ಭಯಂಕರ ಫಿಟ್ಟಾಗಿ ಕಾಣ್ತಾ ಇದ್ರು. ಉತ್ತಪ್ಪ ಅವರು ಈ ಒಂದು ಸೀಸನಲ್ಲಿ ಥಿನ್ ಆಗಿದ್ದಾರೆ, ಭಯಂಕರ ಎಕ್ಸಸೈಸ್ ಮಾಡ್ತಾರೆ ಅಂತ ಕಾಣ್ತದೆ. ಅವರು ಫ್ಲಿಕ್ ಮಾಡ್ಲಿಕ್ಕೆ ಹೋಗಿ ಅವರ ಪಿಕಪ್ ಶಾಟ್ ಉಂಟಲ್ಲ ಅದು ಹೊಡಿಲಿಕ್ಕೆ ಹೋಗಿ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಶರ್ಜೀಲ್ ಖಾನ್ ಥರವೇ, ಬಟ್ ಆ ಒಂದು ಫೈನಲ್ಗೆ ಒಂದು ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿದ್ದು ರಾಯ್ಡು ಅವರು. 30 ಬಾಲಿಗೆ 50 ರನ್ ಭಾರಿ ಚೆಂದ ಮಾಡಿ ಆಡಿದರು. ಫಸ್ಟ್ 4 ಬಾಲ್ ಒದ್ದಾಡಿದ್ರು. ಫಸ್ಟ್ 4 ಬಾಲಿಗೆ ಏನು ರನ್ ಬಂದಿರಲ್ಲ, 4 ಬಾಲ್ 0. ರಾಯ್ಡೋ ಎಂತ ಅಣ್ಣ ಅಂತ ಅಂದ್ಕೊಂಡದ್ದು. ನೆಕ್ಸ್ಟ್ 2 ಬಾಲಿಗೆ ಒಂದು 4 ಒಂದು 6 ಎಲ್ಲ ಹೊಡೆದು ಫಸ್ಟ್ ಓವರಿಂದವೇ ಒಂದು ಇಂಟೆಂಟ್ ಇಟ್ಕೊಂಡು ಆಡಿದಂಥ ಆಟಗಾರ ರಾಯ್ಡು ಅವರು 30 ಬಾಲಿಗೆ 50 ರನ್ ಹೊಡೆದು ಔಟ್ ಆದರು. ಸುರೇಶ್ ರೈನಾ ಅವರು ಈ ಒಂದು ಸೀಸನ್ WCL ಅಲ್ಲಿ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇರಲಿಲ್ಲ. ಅಂದರೆ ಅವರ ಒಂದು ಬ್ರ್ಯಾಂಡಿಗೆ ಅವರು ತಕ್ಕದಂಥ ಆಟ ಆಡಲಿಲ್ಲ. ಫಸ್ಟ್ ಬಾಲ್ 4 ಹೊಡೆದ್ರು, ಮತ್ತೆ ಸೆಕೆಂಡ್ ಬಾಲ್ ಅದೇ ಸೇಮ್ ಶಾಟ್ ಹೊಡಲಿಕ್ಕೆ ಹೋಗಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಎಕ್ಸ್ಟ್ರಾ ಕವರ್ ರೀಸನ್ ಮೇಲೆ 4 ಹೊಡಿಲಿಕ್ಕೆ ಹೋಗಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಗುರ್ಕಿರತ್ ಮಾನ್ ಅವರು ರನ್ನ ಬಾಲ್ 33 ಬಾಲಿಗೆ 34 ರನ್ ಹೊಡೆದ್ರು. ಅಂದರೆ ಆ ಸಿಚುವೇಶನ್ಗೆ ಆ ಒಂದು ಇನ್ನಿಂಗ್ಸ್ ಬೇಕಿತ್ತು. ಯಾಕಂತಂದರೆ ಒಂದೇ ಓವರಲ್ಲಿ 2 ವಿಕೆಟ್ ಬಿದ್ದದ್ರಿಂದಾಗಿ ಭಾರತ ಹಳಿ ತಪ್ಪೋದು ಬೇಡ ಅಂತ ರನ್ನ ಬಾಲು ಅವ್ರು ಆಡಿದ್ರು ಗುರುಕಿರತ್ ಸಿಂಗ್ ಮಾನ್. ಮತ್ತು ಕ್ಯಾಪ್ಟನ್ ನನ್ನ ಐಡಲ್ ಯುವರಾಜ್ ಸಿಂಗ್ ಅವರು 22 ಬಾಲಿಗೆ 15 ರನ್. ಹೇಳ್ಬೋದು ಇದೆಲ್ಲ ಒಂದು T20 ಇನ್ನಿಂಗ್ಸಾ ಅಂತ. ಬಟ್ ನನ್ನ ಪ್ರಕಾರ ಏನು ಅಂತಂದರೆ ಅಂಥ ಒಂದು ಹೇಳಿಕೊಳ್ಳುವಂಥ ದೊಡ್ಡ ಟಾರ್ಗೆಟ್ ಆಗಿರಲಿಲ್ಲ. ಬೇಸಿಕಲಿ ಭಾರತ ವಿಕೆಟ್ ಕಳೆದುಕೊಳ್ಳಬಾರದು ಅನ್ನುವಂತಹ ಒಂದು ನಿರ್ಣಯಕ್ಕೆ ಬಂದಿದ್ರು ಅಂತ ಕಾಣ್ತದೆ. ಸೊ ಯುವರಾಜ್ ಸಿಂಗ್ ಅವರು ನಾನು ಒಂದು ಕಡೆಗೆ ಸುಮ್ಮನೆ ನಿಂತ್ಕೊಂಡಿರ್ತೇನೆ ನೀವೆಲ್ಲ ಡಮ ಅಂತ ಹೊಡೀರಿ ಅಂತ ಹೇಳಿದ್ರು ಅಂತ ಕಾಣ್ತದೆ. ಆ್ಯಂಡ್ ಮ್ಯಾನ್ ಆಫ್ ದ ಸೀರೀಸ್ ಯೂಸುಫ್ ಪಠಾಣ್ ಅವರು ಎಲ್ಲ ಮ್ಯಾಚಲ್ಲಿ ಸಹ ಒಂದು ಚಂದದ ಕಾಂಟ್ರಿಬ್ಯೂಷನ್, ಚಿಕ್ಕದಾಗಿ ಬಟ್ ಭಯಂಕರ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾ ಬರ್ತಿದ್ದಂಥ ಆಟಗಾರ ಯೂಸುಫ್ ಪಠಾಣ್ ಅವರು ಸೂಪರಾಗಿ ಚಚ್ಚಿದ್ರಪ್ಪ. 16 ಬಾಲಿಗೆ 30 ರನ್ನು ಆ ಒಂದು ಕ್ಷಣದಲ್ಲಿ ಬಂದು ಡಮ್ ಅಂತ 1 4 3 6 ಎಲ್ಲ ಹೊಡೆದು ಮತ್ತೆ ವಿನ್ನಿಂಗ್ ರನ್ಸ್ ಹೊಡಿಲಿಕ್ಕೋಸ್ಕರ ಇರ್ಫಾನ್ ಪಠಾಣ್ ಬಂದರು ಅಂತ ಕಾಣ್ತದೆ. ಇರ್ಫಾನ್ ಪಠಾಣ್ ಅವರು 19.1 ಓವರಲ್ಲಿ ಆ ಒಂದು ಫಸ್ಟ್ ಬಾಲನ್ನು ಡಮ್ ಅಂತ ಬೌಲರ್ದು ತಲೆ ಮೇಲೆ ಹೊಡೆದು 4 ಹೊಡೆದು ಭಾರತಕ್ಕೆ ಕಪ್ ಗೆಲ್ಲಿಸಿ ಕೊಟ್ಟರು ಅಥವಾ ವಿಜಯದ ರನ್ ಹೊಡೆದರು. ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸಿ WCL ವಿನ್ ಆಗಿದೆ.
ಸೂಪರ್ ಅಪ್ಪ. ನಿನ್ನೆ ರಾತ್ರಿ ಮುಗಿದಾಗ ಒಂದು ಕಾಲಾಗಿತ್ತಲ್ಲ, ಪೂರ್ತಿ ಮ್ಯಾಚ್ ನೋಡಿದೆ. ಬಟ್ ವೀಡಿಯೋ ಎಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ನೈಟ್ ಇಷ್ಟು ಜೋರಾಗಿ ಕಿರ್ಸ್ಲಿಕ್ಕೆಲ್ಲ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ ಎದ್ದದೆ ಭಯಂಕರ ಲೇಟ್, ವೀಕೆಂಡ್ ಅಲ್ಲ. ಮತ್ತು ಆರಾಮಾಗಿ ಊಟ ಎಲ್ಲ ಮಾಡಿದ್ಮೇಲೆ ವೀಡಿಯೋ ಮಾಡಿದ್ರೆ ಆಯ್ತಂತ ಈಗ ವೀಡಿಯೋ ಮಾಡಿದೆ. ಯಾರೆಲ್ಲ ಮ್ಯಾಚನ್ನು ಲೈವ್ ನೋಡಿದ್ದೀರಿ ಅವರಿಗೆಲ್ಲರಿಗೆ ಸಹ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ ಈ ಮ್ಯಾಚ್. ಅಥವಾ ಈ ಕನೆಕ್ಟ್ ಆಗ್ತೀರಿ, ನಾನು ಏನು ಹೇಳ್ತೇನೆ ಅದಕ್ಕೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ. ಮ್ಯಾಚ್ ನಡೆದಂತಹ ಪ್ಲೇಸ್ ಬರ್ಮಿಂಗ್ಹ್ಯಾಮ್. ಮ್ಯಾಚ್ ಮುಗ್ದ ಕೂಡಲೇ ಟಿ ವಿ ಆಫ್ ಮಾಡಲಿಲ್ಲ. ನಾನು ಎಲ್ಲರ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ನಂಗೆ ಮೊದಲಿನ ಮಾತು ಕೇಳೋದಂದರೆ ಭಾರಿ ಇಷ್ಟ. ರೈನ್ ಅವರು ಎಷ್ಟು ಚಂದ ಮಾಡಿ ಹೇಳಿದರು, ಈ ಬರ್ಮಿಂಗ್ಹ್ಯಾಮ್ ಪ್ಲೇಸ್ ನಮ್ಗೆ ಭಾರಿ ಒಂಥರ ಲಕ್ಕಿ ಅಂತ ಅನ್ನಿಸ್ತದೆ. ಇಂಡಿಯಾ ಟೀಮಿಗೆ ಇದೇ ಒಂದು ಗ್ರೌಂಡಲ್ಲಿ ನಾವು ಚಾಂಪಿಯನ್ಸ್ ಟ್ರೋಫಿ ಕೂಡ ವಿನ್ ಆಗಿದ್ದೆವು 2013ರಲ್ಲಿ. ಈಗ 11 ವರ್ಷಗಳ ನಂತರ ಇದೇ ಗ್ರೌಂಡಲ್ಲಿ WCL ವಿನ್ ಆಗ್ತಾ ಇರೋದು ತುಂಬ ಖುಷಿಯ ವಿಚಾರ ಅಂತ ಹೇಳಿದರು. ಆ್ಯಂಡ್ ಇರ್ಫಾನ್ ಪಠಾಣ್ ಆಗಿರ್ಬೋದು, ಯೂಸುಫ್ ಪಠಾಣ್ ಆಗಿರ್ಬೋದು, ಹರ್ಭಜನ್ ಸಿಂಗ್, ಅಂಬಟಿ ರಾಯುಡು ಎಲ್ಲರೂ ಕೂಡ ಪಾಕಿಸ್ತಾನ ಕ್ರಿಕೆಟ್ ತಂಡವನ್ನು ಕೂಡ ಹೊಗಳಿದ್ರು. ಯಾಕೆಂತಂದರೆ ಈ ಒಂದು ಜಯ ಯಾಕೆ ತುಂಬ ಇಂಪಾರ್ಟೆಂಟ್ ಅಥವಾ ಒಂದು ವಿಶೇಷ ಅಂತ ಅನ್ನಿಸ್ತದೆ ಅಂತಂದರೆ, ಭಾರತ ಕ್ರಿಕೆಟ್ ತಂಡದಲ್ಲಿ ಯಾರೆಲ್ಲ ಆಟ ಆಡಿದರು WCL ಅವರು ಯಾವುದೇ ಪ್ರಕಾರದ ಕ್ರಿಕೆಟನ್ನು ಆಡ್ತಾ ಇಲ್ಲ. ವಿದೌಟ್ ಪ್ರಾಕ್ಟೀಸ್ ಈ ಟೂರ್ನಮೆಂಟಿಗೆ ಬಂದದಂತೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಪಾಕಿಸ್ತಾನ ತಂಡದಲ್ಲಿ ಇರುವಂಥ ಹಲವಾರು ಆಟಗಾರರು PSL ಆಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಥರದ ಕ್ರಿಕೆಟ್ ಮಾದರಿ ಒಂದಿಷ್ಟು ಇರ್ತದಲ್ಲ, ಅದರಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶೋಯಿಬ್ ಮಲಿಕ್ ಅಂಥವರೆಲ್ಲ ಈಗ ಸಹ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇರೋದಿದ್ರು ಕೂಡ ಬೇರೆ ಬೇರೆ ಥರದ ಕ್ರಿಕೆಟ್ಗಳನ್ನು ಆಡ್ತಾ ಇದ್ದಾರೆ. ಬಟ್ ನಮ್ಮ ತಂಡದಲ್ಲಿ ಮೇ ಬಿ ಉತ್ತಪ್ಪ ಒಂದು ಸ್ವಲ್ಪ ಕ್ರಿಕೆಟ್ ಆಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾರು ಕೂಡ ಏನು ಕ್ರಿಕೆಟ್ ಆಡ್ತಾ ಇಲ್ಲ. ಎಸ್ಪೆಷಲಿ ಹರ್ಭಜನ್ ಹೇಳಿದ್ರು, ಒಂದು ಚೂರು ಮ್ಯಾಚ್ ಪ್ರಾಕ್ಟೀಸ್ ಇಲ್ಲದೆ ಬಂದದ್ದಾಗಿತ್ತು. ಆದ್ದರಿಂದ ಆ ಮ್ಯಾಚ್ ಪ್ರಾಕ್ಟೀಸ್ ಇಲ್ಲದೆ ಬಂದು ಕೂಡ ನಾವು ವಿನ್ನದದ್ದು ಇದು ನಿಜವಾಗ್ಲೂ ಸಹ ವಿಶೇಷ ಜಯ ಅಂತ ಅಂದುಕೊಳ್ತೇವೆ ಅಂತಂದಿದ್ದಾರೆ. ಈ ಮಾತಿಗೆ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ. UV ಟ್ರೋಫಿ ಹಿಡಿದದು ನನಗೆ ಪರ್ಸ್ನಲಿ ಇದು ಸ್ವಲ್ಪ ಅಬಯಾಸ್ಡ್ ಆಯಿತಾ, ಯಾಕಂದರೆ UV ಅಂದರೆ ಭಯಂಕರ ಇಷ್ಟ ನನಗೆ. ಕಂಗ್ರ್ಯಾಚುಲೇಷನ್ಸ್ ಅಷ್ಟೇ, ಭಾರಿ ಖುಷಿ ಆಯಿತು. ಸರಿಯಾಗಿರೋ ಬರುವ, ನಮಸ್ಕಾರ.